ಬ್ಯಾಡ್ ಲಕ್ ಸರ್. ಮೈಟಿ ಮುರಳಿರವರ ತಮಗೆ ನಾನು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದೆ ಇಂಟರ್ವ್ಯೂ ಮಾಡಬೇಕಂತ ಹೇಳಿ. ಯಾಕಂದರೆ ಕ್ರಾಂತಿ ನ್ಯೂಸ್ ಮುಖ್ಯವಾಗಿ ಸಾಕಷ್ಟು ರಾಜ್ಯಾದ್ಯಂತ ತಮ್ಮ ಪ್ರದರ್ಶನವನ್ನು ನೋಡಲಿಕ್ಕೆ ಕಾಯ್ತಾ ಇದ್ದಾರೆ. ಟಾಸನ್ನು ಸೋತಿದ್ದೀರಿ, ತಮಗೆ ಬ್ಯಾಟಿಂಗ್ ಆಹ್ವಾನವನ್ನು ನೀಡ್ತಾ ಇದ್ದಾರೆ ವಿಧಾತ್ರಿ ತಂಡ. ಸೊ ಯಾವ ರೀತಿ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮುರಳಿರವರ? ಸರ್, ಟೂರ್ನಮೆಂಟ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಅದು ಮಳೆ ಕಾರಣದಿಂದಾಗಿ ಸ್ವಲ್ಪ ಅಡಚಣೆ ಉಂಟಾಯಿತು, ಆದರೂ ಪರವಾಗಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬ ಚೆನ್ನಾಗಿ ನಡೆಸಿದ್ದಾರೆ, ಖುಷಿ ಆಯಿತು. ಬಟ್ ನಮಗೀಗ ಟಾಸ್ ಸೋತರೂ ಪರವಾಗಿಲ್ಲ, ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಕೋರ್ನ ಮಾಡೋದು ನಾವು ಟ್ರೈ ಮಾಡ್ತೀವಿ. ನಮ್ಮ ಕ್ರಾಂತಿ ನ್ಯೂಸ್ನ ಸಮಸ್ತ ವೀಕ್ಷಕರೇ ತಿಳಿಪಡಿಸ್ತಾ ಇದ್ದೇನೆ, ಬೆಂಗಳೂರಿನ ವೈಟ್ ಫೀಲ್ಡ್ ಪರಿಸರದಲ್ಲಿ ಹುಟ್ಟಿ ರಾಜ್ಯಾದ್ಯಂತ ಸಂಚರಿಸಿ ಪ್ರಸ್ತುತ ರಾಜ್ಯ ಕಂಡಂಥ ಡೇಂಜರಸ್ ಅಪಾಯಕಾರಿ ತಂಡ ಮೈಟಿ ಪರವಾಗಿ ಸುದೀರ್ಘ ಕಾಲ ಆಡ್ತಾ ಇರ್ತಕ್ಕಂಥ ಆಟಗಾರ. ನಿಜವಾಗ್ಲೂ ರಾಜ್ಯಾದ್ಯಂತ ಸಂಚರಿಸಿ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ. ಮ್ಯಾನ್ ಆಫ್ ದಿ ಸೀರೀಸ್, ಮ್ಯಾನ್ ಆಫ್ ದಿ ಮ್ಯಾಚ್, ಜೊತೆಯಲ್ಲಿ ಆಪತ್ಕಾಲದಲ್ಲಿದ್ದಂಥ ಒಂದು ಮೈಟಿ ಬೆಂಗಳೂರಿಗೆ ಭಾಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವ ಮುಖ್ಯವಾಗಿ ಸಾಕಷ್ಟು ಪಂದ್ಯಾಟವನ್ನು ಗೆಲ್ಲಿಸಿಕೊಟ್ಟಂಥ ಆಟಗಾರ ಮೈಟಿ ಮುರಳಿ. ತಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಮೈಟಿ ಮುರಳಿರವರು ನಮ್ಮ ಬೆಂಗಳೂರಿನ ಹೆಸರಲ್ಲ, ಇಡೀ ರಾಜ್ಯದ ಹೆಸರನ್ನು ದೇಶಕ್ಕೆ ಚಿರಪರಿಚಯಿಸಿದ್ದಾರೆ. ಕಾರಣ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿರ್ತಕ್ಕಂಥ ISPL, ಏನು ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೇವೆ, ಯಾವ ರೀತಿ IPL ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸಾಗಿ ಬರ್ತದೆ, ಅದೇ ಮಾದರಿಯಲ್ಲಿ ಆಟಗಾರರನ್ನು ಹರಾಜಿನ ಮುಖ್ಯವಾಗಿ ಖರೀದಿ ಮಾಡಿಕೊಂಡು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾರೆ. ಅದೇ ರೀತಿಯಲ್ಲಿ ISPL ಅಲ್ಲಿ ಮಾಜಿ ಮುಂಬೈ, ಏನು ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ರವರ ಒಂದು ಮಾಲೀಕತ್ವದ ಒಂದು ತಂಡ, ಆ ಒಂದು ತಂಡದಲ್ಲಿ ಭಾಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂಥ ಆಟಗಾರ. ಜೊತೆಯಲ್ಲಿ ಅವರ ಒಂದು ಆಟದಿಂದಾಗಲೇ ಫೈನಲ್ಗೆ ಒಂದು ಲಗ್ಗೆಯನ್ನು ಇಟ್ಟಿತ್ತು. ಸೊ ಆ ಸಂದರ್ಭದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು ಮಾಜಿ ಮುಂಬೈ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮುರಳಿರವರ, ತಮಗೆ ಪ್ರಥಮ ಬಾರಿಗೆ ನಾನು ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಕ್ರಾಂತಿ ನ್ಯೂಸ್ನ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇವೆ. ಯಾಕಂದರೆ ರಾಜ್ಯಾದ್ಯಂತ ಸಾಕಷ್ಟು ಲಕ್ಷಾಂತರ ಆಟಗಾರರು ಅಪ್ಲಿಕೇಶನನ್ನು ಹಾಕಿದ್ರು. ಕೇವಲ ಮಾಜಿ ಮುಂಬೈಯಿಂದ ತಾವು ಹಾಗೂ ರೇಣುಗೌಡ ಮಾಲೀಕತ್ವದ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರ, ಜೂನಿಯರ್ ಕ್ರಿಸ್ ಗೇಲ್ ಖ್ಯಾತಿಯ ಸಾಗರ್ ಭಂಡಾರಿ, ಟೈಗರ್ ಆಫ್ ಕೋಲ್ಕತ್ತಾ ತಂಡದ ಪರವಾಗಿ ಆಡಿದಂಥ ಇಬ್ಬರು ಆಟಗಾರರು ಮಾತ್ರ. ಸೊ ಈ ನಿಟ್ಟಿನಲ್ಲಿ ತಾವು ಅಂದ್ಕೊಂಡಿದ್ರೆ ISPLನಲ್ಲಿ ನಾನು ಆಯ್ಕೆ ಆಗ್ತೀನಿ ಎಂಬುದನ್ನು? ಸರ್, ಆದಷ್ಟು ನಾನು ಪ್ರಯತ್ನ ಕೊಟ್ಟಿದ್ದೆ ನಾನು. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಸೆಲೆಕ್ಷನ್ಸಲ್ಲಿ ಯಾವ ರೀತಿ ನಡೆಸ್ತಾರೆ ಏನು ಅಂತ, ಏನೂ ಗೊತ್ತಿರಲಿಲ್ಲ ನಮಗೆ. ಬಟ್ ಎಲ್ಲರೂ ಅವತ್ತಿನ ದಿನ 40,000 ಜನ ಇದ್ದರು ಟ್ರಯಲ್ಸ್ಗೆ ಬೆಂಗಳೂರಲ್ಲಿ. ನೆಟ್ಸಲ್ಲಿ ಪ್ರಾಕ್ಟೀಸು, ಬೌಲಿಂಗು ಮತ್ತು ಬ್ಯಾಟಿಂಗ್ ಎಲ್ಲ ಅಂದರೆ ಸೆಲೆಕ್ಟರ್ಸ್ ಅಲ್ಲೇ ಎಲ್ಲ ನಾರ್ತವ್ರೆ ಸೆಲೆಕ್ಟರ್ಸು. ಬಟ್ ನಾನು ಉತ್ತಮವಾಗಿಯೇ ಕೊಟ್ಟಿದ್ದೆ ನಾನು ಅಲ್ಲಿ. ಸರ್, ಸಾಕಷ್ಟು ನಿಮ್ಮ ಅಭಿಮಾನಿಗಳು, ನಿಮ್ಮ ಹಿತೈಷಿಗಳು ಕಾಯ್ತಾ ಇದ್ದಾರೆ. ISPL ಯಾವ ರೀತಿ ಆಯಿತು? ಯಾಕಂದರೆ IPLನಲ್ಲಿ ಅಂದರೆ ನಮ್ಮ RCB ತಂಡ ಹೋಗಬೇಕಾದ್ರೆ ಒಂದು ಸುಸಜ್ಜಿತವಾದಂಥ ಒಂದು ಓಲ್ವೋ ಬಸ್ ಹೋಗ್ತದೆ. ಸೊ ತಮಗೆ ಅದೇ ರೀತಿ ಟ್ರೀಟ್ ಮಾಡಿದ್ರ? ಜೊತೆಲಿ ತಾವು ಎಷ್ಟು ಲಕ್ಷಕ್ಕೆ ತಮ್ಮನ್ನು ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಮಾಲೀಕದ ಒಂದು ತಂಡ ಖರೀದಿ ಮಾಡಿತ್ತು ಸರ್? ಬೇಸ್ ಪ್ರೈಸು 3 ಲಕ್ಷಕ್ಕೆ ತಗೊಂಡ್ರು. ಸೊ ತಮಗೆ ಸಿಕ್ಕಿರ್ತಕ್ಕಂಥ ಅಮೌಂಟು ಅದು ಎಷ್ಟು ಸಿಕ್ತು, ಯಾವಾಗ ಸಿಕ್ತು ಸರ್? ಇನ್ನೇನು ಟೂರ್ನಮೆಂಟು ಮುಗಿಬೇಕು, ಇನ್ನೊಂದು 3 ದಿನ ಇದ್ದಾಗಲೇ ನನಗೆ ಅಮೌಂಟ್ ಕ್ಲಿಯರ್ ಮಾಡಿದ್ರು. ಓಕೆ, ನಮ್ಮ ಕ್ರಾಂತಿ ನ್ಯೂಸ್ ಮುಖ್ಯವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮೈಟಿ ಮುರಳಿ ನೋಡಿ, ತಾವು ನೋಡ್ಬೋದು ಅಭಿಷೇಕ್ ಬಚ್ಚನ್ ಎಷ್ಟು ಆತ್ಮಹತ್ಯೆಯಿಂದ ಅವ್ರನ್ನ ತಪ್ಕೊಂಡು ಫೋಟೋನ ಇಡಿಸ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ರವರು ಕೂಡ ಭಾಳಷ್ಟು ಪ್ರೀತಿಪೂರ್ವಕವಾಗಿ ಅವ್ರನ್ನ ತಪ್ಕೊಂಡು ಒಂದು ಫೋಟೋನ ಹಿಡಿತಾ ಇದ್ದಾರೆ. ಜೊತೆಯಲ್ಲಿ ಬಲಗೈಯಲ್ಲಿ ಏಜಾಜ್ ಖುರೇಶಿ ಸ್ಫೋಟಕ ಆಟಗಾರ ಕೂಡ ಇದ್ದಾನೆ, ಎಡಭಾಗದಲ್ಲಿ ಮೈಟಿ ಮುರಳಿ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್, ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಾನು ಕೂಡ ಮುಂಬೈಗೆ ತೆರಳಿದೆ, ನಾವು ಸ್ಟಾರ್ ನಟರನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಮಗೆ ಅವಕಾಶ ಸಿಗಲ್ಲ. ತಾವು ಪ್ರಥಮ ಬಾರಿಗೆ ಏನು ಮಾಜಿ ಮುಂಬೈಗೆ ಆಯ್ಕೆ ಆಗಿದ್ರಿ ಅಂತ ತಕ್ಷಣ ತಮಗೆ ಹೇಗೆ ಅನಿಸ್ತು? ಜೊತೆಯಲ್ಲಿ ಅಭಿಷೇಕ್ ಬಚ್ಚನ್ ಏನು ಸರ್ ಅಷ್ಟೊಂದು ಆತ್ಮೀಯತೆ, ಜೊತೆಲಿ ವೆಂಕಟೇಶ್ ಪ್ರಸಾದ್ ಕೂಡ ಹೇಗೆ ಅನಿಸ್ತಾರೆ ಆ ಸಂದರ್ಭ? ಯಾಕಂದರೆ ಒಂದು ಮರೆಯಲಾಗದಂಥ ಒಂದು ಕ್ಷಣ. ಅಮಿತಾಬ್ ಬಚ್ಚನ್ ಜೊತೆ, ಅಭಿಷೇಕ್ ಬಚ್ಚನ್ ಜೊತೆಯಲ್ಲಿ ವೆಂಕಟೇಶ್ ಪ್ರಸಾದ್ ಜೊತೆ ಒಂದು ಕನಸು ನನಸಾಗಿ ಪರಿವರ್ತನೆ ಕೊಡೋದು ಹೇಗೆ ಅನಿಸುತ್ತಾರೆ ಆ ಸಂದರ್ಭದಲ್ಲಿ? ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡ್ಬೇಕಂದ್ರೆ ತುಂಬ ಕಷ್ಟ, ಅವ್ರು ಯಾರಿಗೂ ಅಷ್ಟೊಂದು ಬೇಗ ಸಿಗಲ್ಲ. ನಾನು ಏನೋ ಅದೃಷ್ಟ ಮಾಡಿದಾಗ ಗೊತ್ತಿಲ್ಲ, ಬಟ್ ನಾನು ಸೆಲೆಕ್ಟ್ ಆಗಿ ಅಲ್ಲಿ ಹೋದಾಗ್ಲಿಂದ ನನಗೆ ತುಂಬ ಖುಷಿ ಆಯ್ತು. ನನಗೆ ಅವ್ರನ್ನ ನೋಡಿ, ಅವ್ರನ್ನ ಮಾತಾಡಿಸಿ ತುಂಬ ಚೆನ್ನಾಗಿ ನಮ್ಮ ಜೊತೆ
ಹಲೋ ಸೊ ಅಂತಿಮವಾಗಿ ಏನಂತ ವಾಗ್ದಾನ ನೀಡಿದ್ದಾರೆ, ತಾವು ಯಾವಾಗ ಬೇಕಾದರೂ ಮುಂಬೈಗೆ ಬನ್ನಿ, ನಾನು ಭೇಟಿ ಆಗ್ತೀನಿ ಅಂತ ಏನಾದರೂ ಅಮಿತಾಬ್ ಬಚ್ಚನ್ ಅಥವಾ ಅಭಿಷೇಕ್ ಬಚ್ಚನ್ ಹೇಳಿದಾರಾ? ಹೇಳಿದ್ದಾರೆ ಸರ್, ನೀವು ಯಾವಾಗಲಾದರೂ ಬನ್ನಿ, ನಾವು ಮೀಟ್ ಮಾಡ್ತೀವಿ ಅಂತ. ಬೆಸ್ಟ್ ಆಫ್ ಲಕ್ ಮುರಳೀರವರ. ತಮ್ಮ ಜೊತೆ ನಾನು ಮಾತಾಡಿದ ಹೆಮ್ಮೆಯ ವಿಚಾರ ಇಷ್ಟು. ಮುರಳೀರವರ ಮಾತು ಏನು ಅಭಿಷೇಕ್ ಬಚ್ಚನ್ ಹಾಗೂ ಅಮಿತಾಬ್ ಬಚ್ಚನ್ ಬಹಳಷ್ಟು ಆತ್ಮೀಯತೆಯಿಂದ ಮಾತನಾಡಿಸಿದ್ದಾರೆ ಎಂಬುದನ್ನು ತಿಳಿಪಡಿಸಿದ್ದಾರೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ವಿಧಾತ್ರಿ ತಂಡ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಮೈಟಿ ಬೆಂಗಳೂರು ತಂಡಕ್ಕೆ ಬ್ಯಾಟಿಂಗ್ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಬ್ಯಾಕ್ ಟು ಉಮೇಶ್ ಮೆಂಡನ್.